ಸರ್ ನೀವು ಕಂಡಂತೆ ಅಪರ್ಣ ಅವ್ರ ಬಗ್ಗೆ ಅಪರ್ಣ ಬಗ್ಗೆ, ಅಪರ್ಣ ಸಾವಿನ ಬಗ್ಗೆ ಹೇಳುವಾಗ ಸಾವಿನ ಮುಂದೆ ನಾವೆಲ್ಲ ಎಷ್ಟು ಅಸಹಾಯಕರು ಅನ್ನುವ ಒಂದು ದಟ್ಟ ವಿಷಾದ ಈಗ ಮನಸ್ಸು ತುಂಬಿಕೊಂಡಿದೆ. ಇತ್ತೀಚೆಗಷ್ಟೇ ಕಮಲ ಹಂಪನ ಹೋದರು. ಆಕೆ ವಿದ್ವತ್ತಿನ ಸಂಕೇತ. ನಮ್ಮ ಅಪರ್ಣ ಕಲಾವಿದೆ. ಸೊ ಒಂದೊಂದು ಸಾವು ನಾವು ಕ್ಲೀಶೆ ಎನ್ಸಿದ್ರು ಕೂಡ ತುಂಬಲಾರದ ನಷ್ಟ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ರೀತಿಯ ಸಂಕಟವನ್ನ, ವಿಷಾದವನ್ನ ತಂದುಕೊಡುತ್ತವೆ. ನೀವು ಹೇಳಿದ್ರಿ ಅಪರ್ಣ ಅಂದ್ರೆ ನಿರೂಪಣೆ ಅಂತ. ಅದು ನಿಜ. ನಿರೂಪಣೆಗೆ ಬೇಕಾದ ಎಲ್ಲ ಒಂದು ಶಕ್ತಿ ಅವಳಿಗಿತ್ತು. ಆದರೆ ಒಬ್ಬ ನಿರೂಪಕ ಸಾರ್ವಜನಿಕ ಜೀವನದಲ್ಲಿ ಅವನ ಧ್ವನಿ ಕೇಳಿಸ್ತಿರುತ್ತೆ. ಈಗ ಎಲ್ಲರೂ ಮಾತನಾಡ್ತಿದ್ದಾರೆ, ಮೆಟ್ರೋದಲ್ಲಿ ಆಕೆಯ ಧ್ವನಿ ಇದೆ. ಅದು ನಿಜ. ಆದರೆ ಅದರ ಹಿಂದೆ ಅವಳದೊಂದು ಜರ್ನಿ ಇರುತ್ತೆ. ಒಬ್ಬಳು ನಿರೂಪಕಿ ಆಗ್ಬೇಕಾದ್ರೆ ಕೇವಲ ಉತ್ತಮ ಶಾರೀರ ಒಂದೇ ಸಾಕಾಗಲ್ಲ. ಉತ್ತಮ ಶಾರೀರ ಬೇಕು, ಆ ಕಂಠಸಿರಿ ಬೇಕು. ಆದರೆ ಅದಕ್ಕೆ ಒಂದು ತಯಾರಿ ಇರುತ್ತೆ, ಒಂದು ಜರ್ನಿ ಇರುತ್ತೆ. ಆ ದೃಷ್ಟಿಯಿಂದ ನನಗೆ ಅವಳು ನಿರೂಪಕಿ ಆಗುವ ಹಿನ್ನೆಲೆ ಇದೆಯಲ್ಲ, ಅದು ತುಂಬಾ ಮುಖ್ಯ ಅನ್ಸುತ್ತೆ. ಇವತ್ತು ನಮ್ಮ ನಡುವೆ ಅನೇಕ ಪ್ರತಿಭಾವಂತ ನಿರೂಪಕಿಯರು ಕೆಲಸ ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಪರ್ಣ ಹೇಗೆ ಆ ಒಂದು ವೃತ್ತಿಗೆ ತನ್ನನ್ನು ತಾನು ಅಣಿಗೊಳಿಸ್ಕೊಂಡಿದ್ಲು, ತಯಾರಾಗ್ತಿದ್ಲು, ಅದಕ್ಕೆ ಅವಳಿಗೆ ಸಾಹಿತ್ಯ ಹೇಗೆ ನೆರವಾಗ್ತಿತ್ತು, ವಿವಿಧ ಕಲೆಗಳ ಪರಿಶ್ರಮ ಹೇಗೆ ನೆರವಾಗ್ತಿತ್ತು ಅನ್ನೋದು ತುಂಬ ಮುಖ್ಯ ಅನ್ಸುತ್ತೆ. ಹೀಗಾಗಿ ಅಪರ್ಣ ಪರಿಪೂರ್ಣವಾದ ನಿರೂಪಕಿಯಾಗಿ ನಮ್ಮ ಮುಂದೆ ಇವತ್ತು ಕಾಣಿಸ್ತಾ ಇದ್ದಾಳೆ. ಸರ್, ಅಮೆರಿಕಾ ಬಗ್ಗೆ ಸ್ಪೆಷಲ್ ಆಗಿ ನೀವು ಬರ್ಕೊಂಡಿದ್ರಿ ಫೇಸ್ಬುಕ್ ಅಲ್ಲಿ. ಅಂದ್ರೆ ಅಮೆರಿಕಾ ಅವಳಿಗೆ ಕಹಿಯಾಗಿತ್ತು ಅಂತ ಹೇಳಿದ್ರು. ಸೊ ಅವರು ಅಮೆರಿಕಾ ಹೋಗಿದ್ ಯಾಕೆ, ಅಲ್ಲಿ ಅವ್ರು ಫೇಸ್ ಮಾಡಿದಂತ ಕಷ್ಟಗಳು ಸರಿ ಎಂತದ್ದು ಅಂತ. ಈಗ ಅಪರ್ಣ ಇಲ್ಲ. ಅಪರ್ಣ ನಿರ್ಗಮಿಸಿರುವ ಹೊತ್ತಿನಲ್ಲಿ ಅದು ತುಂಬಾ ವಿಶದವಾಗಿ ವಿಸ್ತಾರವಾಗಿ ಚರ್ಚಿಸಬೇಕಾದ ವಿಷಯ ಅಲ್ಲ. ಅವಳ ಬದುಕಿನ ಒಂದು ಖಾಸಗಿ ಅಧ್ಯಾಯ. ಆದ್ರೆ ಹಾಗಂತ ಅದನ್ನ ಗೊತ್ತಿಲ್ಲದ ಹಾಗೆ ಮುಚ್ಚಿಡಬೇಕಾದ ಅವಶ್ಯಕತೆಯೂ ಇಲ್ಲ, ಮತ್ತೆ ವಿಜೃಂಭಿಸಬೇಕಾದ ಅವಶ್ಯಕತೆಯೂ ಇಲ್ಲ. ಅವಳು ತನ್ನ ಬದುಕನ್ನು ಹುಡುಕಿ ಅನೇಕ ಇಲ್ಲಿಯ ಕಲಾವಿದೆಯರ ಹಾಗೆ, ಮಹತ್ವಾಕಾಂಕ್ಷಿಗಳ ಹಾಗೆ ಅಮೆರಿಕಕ್ಕೆ ಹೋದದ್ದು ಉಂಟು. ಅಲ್ಲಿ ಅದು ಅವಳಿಗೆ ತುಂಬಾ ಕಹಿಯನ್ನ ನೀಡಿತು. ಅಲ್ಲಿಂದ ಬಂದ ಮೇಲೆ ನಾನು ಬಹಳ ದೀರ್ಘಕಾಲ ಅದರ ಬಗ್ಗೆ ಅವಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ. ಆ ಎಲ್ಲ ಕಹಿಗಳನ್ನ ಮರೆಸುವ ಹಾಗೆ ಅವಳು ತಯಾರಾಗಿ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸ್ಕೊಂಡು ಹೊಸ ಬದುಕನ್ನ, ಪುನರ್ಭವವನ್ನು ಕಂಡುಕೊಂಡ್ರು, ಹೊಸ ಹುಟ್ಟನ್ನು ಕಂಡುಕೊಂಡ್ರು. ಅದು ಬಹಳ ಮುಖ್ಯ. ಅಮೆರಿಕಕ್ಕೆ ಎಷ್ಟೋ ಜನ ಹೋಗ್ತಾರೆ, ಉದ್ಯೋಗವು ಅರಸ್ಕೊಂಡು, ವೈವಾಹಿಕ ಜೀವನವನ್ನು ಅರಸ್ಕೊಂಡು, ಉದ್ದಿಮೆಯನ್ನು ಅರಸ್ಕೊಂಡು ಹೋಗ್ತಾರೆ. ಹೋದ ಎಲ್ಲರೂ ಅಲ್ಲಿ ಆಗದೇ ಇರಬಹುದು. ಹಾಗೆ ಅಪರ್ಣ ಕೂಡ ಅದೊಂದು ವಿಷಯದಲ್ಲಿ ತುಂಬಾ ನೊಂದ್ಕೊಂಡಿದ್ಲು, ತೊಂದರೆ ಅನುಭವಿಸಿದ್ಲು. ಆದ್ರೆ ಅಲ್ಲಿಂದ ಬಂದ ಕೂಡಲೇ ಆ ಕಹಿಯನ್ನು ಹೊರಗೆ ಹಾಕಿ ಮತ್ತೆ ಹಸನ್ಮುಖಿಯಾಗಿ ಜೀವನ ಪ್ರೀತಿ ಬೆಳೆಸ್ಕೊಂಡು, ಅದು ಮುಗಿದ ಅಧ್ಯಾಯ ಅಂತ ಹೇಳಿ ಹೊಸ ಅಧ್ಯಾಯಕ್ಕೆ ಅಣಿಯಾಗಿ ಹೊಸ ಬದುಕನ್ನ ಅವಳು ರೂಪಿಸ್ಕೊಂಡ್ರು. ಈ ಹೊತ್ತಲ್ಲಿ ಅದನ್ನ ವಿಸ್ತರಿಸುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ.